ಅರಸಡಲು ಕೈದಿದೊಡಮವನಿತ್ತ ಪಾದುಕೆಗಳೊರೆಯದೊಡಮೆನನಂ ತಾಂವರದಿಯೊರೆದು ದೊರೆತನದ ಭಾರವನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ. ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇರ್ತೀವಿ, ಎಲ್ಲವುದು ನಮ್ದು ನಂದು ಅಂತ ಅನ್ಕೊಳ್ತಾ ಇರ್ತೀವಿ. ಆದರೆ ಹಾಗಿಲ್ಲ, ಎಲ್ಲವುದು ಭಗವಂತನದ್ದು. ಅವನ ಪ್ರತಿನಿಧಿಗಳಾಗಿ ಅವನ ಪರವಾಗಿ ಈ ಭಾರವನ್ನು ನಾವು ಹೊರ್ತಾ ಇದ್ದೀವಿ ಅಂತ ತುಂಬ ಒಂದು ಒಳ್ಳೆ ತತ್ವವನ್ನು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನು ಕೂಡ ಗುಂಡಪ್ಪನವ್ರು ಕೊಡ್ತಾ ಇದ್ದಾರೆ. ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋದ್ಮೇಲೆ ಮಗನನ್ನು ಕಳ್ಕೊಂಡ ಒಂದು ಬೇಜಾರಿನಲ್ಲಿ ದಶರಥ ಪ್ರಾಣ ಬಿಟ್ಬಿಡ್ತಾನೆ. ಆಗ ಭರತ ವಾಪಸ್ ಹೋಗಿ ರಾಮನನ್ನು ಓಲೈಸಿ ಕರ್ಕೊಂಬರಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗ ಆಗಲ್ವೋ ರಾಮನ ಪಾದಕಿಯನ್ನು ತಗೊಂಬಂದು ಅದನ್ನೇ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡ್ತಾನೆ. ಅಂದರೆ ದೊರೆತನದ ಭಾರ ಅವನ ಮೇಲೆ ಇದ್ರೂ ಕೂಡ ಅವನು ಸ್ವತಃ ದೊರೆ ಆಗದೆ ರಾಜ್ಯಭಾರವನ್ನು ಮಾಡ್ತಾನೆ. ನಾವು ಕೂಡ ಅದ್ರ ಭಾರ, ಈ ಪ್ರಪಂಚದಲ್ಲಿ ಏನೇನು ಆಗುತ್ತೆ ಹೋಗುತ್ತೆ ಅದರದ್ದೆಲ್ಲ ಭಾರ ನಮ್ಮ ಮೇಲೆ ಇದ್ದರೂ ಇದು ಯಾವುದು ನಮ್ದಲ್ಲ ಅನ್ನುವಂತಹ ಭಾವನೆಯಲ್ಲೇ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ಆಗ ಮಾತ್ರ ನಮಗೆ ಸುಖ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.